ಹಾಯ್ ಎಲ್ರಿಗೂ. ಇವತ್ತು ನಮ್ಮ ಪಾಪನ ಟ್ಯೂಷನಿಗೆ ಬಿಡೋಕ್ಕೆ ಹೋಗಿದ್ದೆ. ನಮ್ಮ ಯಜಮಾನ್ರು ಫೋನ್ ಮಾಡಿ ಹಿಂಗೆ ಗುಬ್ಬಿನಲ್ಲಿ ಇದು ಇಟ್ಕೊಂಡಿದ್ದಾರೆ, ಮನೆಗೆ ಬೇಕಾಗಿರೋಂಥ ಐಟಮ್ಸ್ಗಳು ಏನೇನು ಇದ್ದಾವೆ ಎಲ್ಲ ಕಮ್ಮಿ ಪ್ರೈಸ್ಗಿದ್ದಾವೆ ಅಂತ ಹೇಳಿದ್ರು. ನೋಡೋಣ ಸುಮ್ಮನೆ ಒಂದು ವಿಸಿಟ್ ಕೊಟ್ಟು ಬರೋಣ ಅಂತ ಹೋದೆ. ನನ್ನ ಹತ್ರ ಒಂದು 200 ರೂಪಾಯಿ ಇತ್ತು, ಹೆಚ್ಚು ಕಮ್ಮಿಗಿರಲಿ ಅಂತ ತಗೊಂಡೋದೆ. ನೋಡಿ ಎಂತೆಂಥ ಕಲೆಕ್ಷನ್ಸ್ಗಳಿದ್ದಾವೆ ಎಲ್ಲ 20 ರುಪೀಸ್, 50 ರುಪೀಸು, 10 ರೂಪಾಯಿ ಇಷ್ಟೇ. ಬಟ್ಟೆಗಳೆಲ್ಲ ಸ್ವಲ್ಪ ಕಾಸ್ಟ್ಲಿ, ಅಂದರೆ 250, 300 ಈ ಥರ. ನೋಡಿ ಎಂತೆಂಥ ಏನದು ಉಪ್ಪಿನಕಾಯಿಗಳು ಹೇಳ್ತಿದ್ರೇ ಬಾಯಿ ನೀರು ಬರ್ತಿದೆ. ಮಕ್ಕಳಿಗೆ ಆಟ ಆಡೋ ಅಂಥವು ಎಲ್ಲ ಸಿಗುತ್ತೆ. ನೋಡಿ ಮ್ಯಾಟ್ಗಳೆಲ್ಲ 50 ರೂಪಾಯಿ, ತುಂಬಾ ಚೆನ್ನಾಗಿದ್ದಾವೆ. ಆಟ ಆಡೋ ಸ್ವಲ್ಪ ಗೇಮ್ಸ್ಗಳು ಇಟ್ಟಿದ್ದಾರೆ, ಯಾರೂ ಇನ್ನೂ ಹೋಗಿಲ್ಲ ಆ ಕಡೆ ಆಟ ಆಡೋದಕ್ಕೆ. ಯಾರಾದರೂ ಗುಬ್ಬಿನಲ್ಲಿರೋರು ಬಂದು ವಿಸಿಟ್ ಮಾಡಿ, ಎಲ್ಲರೂ ಚೆನ್ನಾಗಿದ್ದಾವೆ, ಇಷ್ಟ ಆಗುತ್ತೆ ನಿಮ್ಗಳಿಗೆಲ್ಲ. ಕೀ ಬಂಚು ಮತ್ತು ಸ್ಲಿಪ್ಪರ್ಗಳು ನೋಡಬೇಕು ನೀವು ಮಾತ್ರ. ಅದರಲ್ಲಿ ಹೆಣ್ಮಕ್ಳು ಸ್ಲಿಪ್ಪರ್ ನೋಡಿದ್ರೆ ಬಾಯಿ ನೀರು ಬರುತ್ತೆ. ನನಗೆ ಬರುತ್ತೆ. ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಹೆಣ್ಮಕ್ಳಂದರೆ ತುಂಬಾ ಇಷ್ಟ. ನೋಡಿ ಎಷ್ಟು ಚೆನ್ನಾಗಿದೆ ಸ್ಲಿಪ್ಪರು, ಸೂಪರಾಗಿದ್ದಾವೆ. ಬಾಯ್ಸ್ಗೂ ಚೆನ್ನಾಗಿದ್ದಾವೆ, ಲೇಡೀಸ್ಗೂ ಚೆನ್ನಾಗಿದ್ದಾವೆ. ಎಲ್ಲ 100 ರೂಪಾಯಿ, 150 ರೂಪಾಯಿ ಇಷ್ಟೇ ಇದರಲ್ಲೇ ಇದ್ದಾವೆ. ಶೂಸು ಇವೆಲ್ಲ ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಇರೋ ಫೇಸ್ ಒರೆಸ್ಕೊಳ್ಳೋಕ್ಕೆ ಮ್ಯಾಜಿಕ್ ಟವಲ್ ಅಂತೆ ಅವ್ರು ಹೇಳ್ತಾಯಿದ್ರು. ಪ್ರೈಸ್ ಏನು ಕೇಳಲಿಲ್ಲ ನಾವು. ಮತ್ತು ಮಕ್ಕಳಿಗೆ ಬರೆಯೋದಕ್ಕೆ, ಸ್ಕೂಲ್ಗೆ ತೊಗೊಂಡೋಗೋದಕ್ಕೆ ಎಂಥ ಐಟಮ್ಸ್ಗಳೆಲ್ಲ ಇಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಪೆನ್ಸಿಲ್ಲು ಮಕ್ಕಳಿಗೆ ತುಂಬ ಅಟ್ರಾಕ್ಟ್ ಆಗೋ ಥರ ಇದ್ದಾವೆ, ತುಂಬಾ ಚೆನ್ನಾಗಿದ್ದಾವೆ. ಇಲ್ಲಿ ಫುಡ್ಡು ಇದ್ರದ್ದು ಇದೆ, ಮ್ಯಾನಿಟೋ ಬಾಕ್ಸು. ಪ್ರೈಸ್ ಗೊತ್ತಿಲ್ಲ ಎಷ್ಟಿದೆ ಅಂತ, ಬಟ್ 100 ಅನಿಸುತ್ತೆ. ನೋಡಿ ಫುಡ್ಡು ಹೋಗಿ ಎಲ್ಲ ತಗೊಂಡು ಏನಾದರೂ ತಿನ್ನೋ ಹಂಗಿದ್ರೆ ತಿಂದ್ಕೊಂಡು ಬರ್ಬೋದು. ತುಂಬಾ ಚೆನ್ನಾಗಿಟ್ಟಿದ್ದಾರೆ. ಇದು ಯಾವಾಗ ಕ್ಲೋಸ್ ಆಗುತ್ತೆ ಅಂದರೆ 13ನೇ ತಾರೀಕು ಅನಿಸುತ್ತೆ. ನೋಡಿ ಮಕ್ಕಳಿಗೆ ಬರ್ಕೊಳ್ಳೋದಕ್ಕೆ ಎಲ್ಲ ಇದೆ. ಟ್ಯಾಟು ಹಾಕೋದು ಸಹ ಇದೆ. ನನಗಂತೂ ತುಂಬಾ ಇಷ್ಟ ಟ್ಯಾಟು ಹಾಕಿಸ್ಕೊಳ್ಳೋದಕ್ಕೆ, ಬಟ್ ಯಾರೂ ಹಾಕಿಸ್ತಾನೆ ಇಲ್ಲ ಗೈಸ್. ನನಗೆ ನಮ್ಮ ಯಜಮಾನ್ರು ಕೇಳಿದ್ರು ಹಾಕ್ಸಲ್ಲ ಟ್ಯಾಟು, ನನ್ನ ತಮ್ಮ ಕೇಳಿದ್ರು ಹಾಕ್ಸಲ್ಲ. ನಾನು ಎಲ್ಲಿಗೆ ಹೋಗಲಿ ಟ್ಯಾಟು ಹಾಕಿಸ್ಕೊಳ್ಳೋದಕ್ಕೆ? ನಂಗೆ ಗೊತ್ತಿಲ್ಲ, ಏನಿಲ್ಲ. ನೋಡಿ ಇಲ್ಲೆಲ್ಲ 20 ರೂಪಾಯಿ ಅಷ್ಟೇ. ಇಲ್ಲೇ ನಾನು ತೊಗೊಂಡಿದ್ದೆಲ್ಲ ಅವ್ರಿಗೆ. ತುಂಬಾ ಚೆನ್ನಾಗಿದ್ದಾವೆ. ನಮ್ಮ ಯಜಮಾನ್ರು ಟ್ಯಾಟು ಹಾಕೋದನ್ನ ನೋಡ್ತಿದ್ದಾರೆ, ಬರೀ ನೋಡೋದಷ್ಟೇ. ಟ್ಯಾಟುನು ಹಾಕ್ಸೋದಿಲ್ಲ ನನಗೆ. ನೋಡಿ ಕುರ್ತಾ ಟಾಪ್ಸು 150 ಪ್ರೈಸ್ಗೆ, 300, 500 ಒಳಗಡೆ ಇದಾವೆಲ್ಲ. ಟೀ ಶರ್ಟು ಬಾಯ್ಸ್ಗೆ. ನೋಡಿ ಗುಬ್ಬಿಯಪ್ಪ ಆರ್ಚ್ ಇದೆಯಲ್ಲ, ಅದ್ರ ಪಕ್ಕನೇ ರೋಡೆ. ಪೆಟ್ರೋಲ್ ಬಂಕ್ ಇದೆಯಲ್ಲ, ಅದರ ಆಪೋಸಿಟೇನೆ, ಅದ್ರ ಮುಂದೆಗಡೆನೆ. ಇದ್ರ ನೇಮ್ ಬಂದು ಗೃಹ ವೈಭವ ಅಂತ. ಡೇಟು ನೋಡಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, 3ನೇ ತಾರೀಕು ಆಗಿರೋದು. 13ನೇ ತಾರೀಕು ಕ್ಲೋಸ್ ಆಗುತ್ತೆ, ಅಲ್ಲಿವರೆಗೂ ಇರುತ್ತೆ ಅನಿಸುತ್ತೆ. ನೋಡಿ ನಾವು ಇಷ್ಟು ತೊಗೊಂಬಂದಿರೋದು. ಏನೇನು ತೊಗೊಂಡಿದ್ದೀನಿ ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ. ನಾವು ಮನೆಗೆ ಏನೇನು ತಂದ್ವಿ ಅಂತ ತೋರಿಸ್ತೀನಿ. ಎಲ್ಲ ಕಮ್ಮಿ ರೇಟು. ಇದು 10 ರೂಪಾಯಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿದೆ. ಏನಾದರೂ ಕೀಸ್ ಎಲ್ಲ ತೆಗ್ಲಾಕೋದಕ್ಕೆ ತುಂಬಾ ಚೆನ್ನಾಗಿದೆ. ಇದು 10 ರೂಪಾಯಿ ಅಷ್ಟೇ. ಇದು ನಮ್ಮ ಯಜಮಾನ್ರು ಬೆನ್ನು ಕೆರ್ಕೊಳ್ಳೋದಕ್ಕೆ ಅಂತ ತಗೊಂಡಿದ್ದಾರೆ. ಇದು 10 ರೂಪಾಯಿ ಅಷ್ಟೇ. ತುಂಬಾ ಚೆನ್ನಾಗಿದೆ. ಎಲ್ಲರೂ ಗುಬ್ಬಿಲಿರೋರು ಭೇಟಿ ಕೊಡಿ. ಕಮ್ಮಿ ದುಡ್ಡಿಗೆ ಒಳ್ಳೊಳ್ಳೆ ಇವು ಸಿಗುತ್ತೆ ನಿಮಗೆ, ಮನೆಗೆ ಬೇಕಾಗಿರೋ ಅಂಥವು. ಇದು ಬಡ್ಸು ಬಾರೆ ಸುಮ್ಮ. ಇದು ನಲ್ಲಿಗೆ ಹಾಕೋದಕ್ಕೆ. ನಮ್ಮ ಮನೆಗೆ ನೀರು ಬಿಟ್ಟಿದ ತಕ್ಷಣ ಹಂಗೆ ಸಿಡಿಯೋವು. ನೋಡಿ 10 ರೂಪಾಯಿ. ಎಲ್ಲಿಗೆ ಹಾಕೋದಪ್ಪ? ಬಾರೆ ಈ ಕಡೆ ಸುಬ್ಬು. ನಿಂಬೆಹಣ್ಣು ಹಿಂಡ್ರೆ ಏನಾದರೂ ನಿಂಬೆಹಣ್ಣು ಕೈಯಲ್ಲಿ ಹಿಂಡಿದ್ರೆ ಅದೇ ಹಾಗೆ ಕಹಿ ಇದು ಇರುತ್ತಲ್ಲ, ಆ ಥರ ಇದಾಗ್ತಿತ್ತು. ಹಾಗಾಗಿ ತಗೊಂಬಂದೆ. ನೋಡಿ ತುಂಬಾ ಚೆನ್ನಾಗಿದೆ. ಬಾ ಸುಬ್ಬಿ ತುಂಬಾ ಕಾಟ ಕೊಡ್ತಿದ್ದಾರೆ ನನಗೆ.
ಎಷ್ಟು ಕಾಟ ಕೊಡ್ತಿದ್ದಾಳು ಗೊತ್ತಾ ಸುಬ್ಬಮ್ಮ ನನಗೆ. ವಿಡಿಯೋ ಮಾಡೋಕ್ಕೆ ಬಿಡ್ತಿಲ್ಲ ನೋಡ್ರಿ. ಏನೋ ತಂದಿದ್ದೀನಿ ಅವಳಿಗೆ, ಚಿಕನ್ ತಂದಿದ್ದೀನಿ ಅಂದ್ಕೊಂಡಿದ್ದಾಳೆ ಅವಳು. ನೋಡಿ ಇದು 20 ರೂಪಾಯಿ ಅಷ್ಟೇ. ಬಾರಿ ಈ ಕಡೆ. ಅಯ್ಯೋ ಲಚ್ಚಿ, ಅಯ್ಯೋ ಅಯ್ಯೋ ಅಯ್ಯೋ, ಅಯ್ಯ ನೋಡಿ ಬೀಳ್ಸೇ ಬಿಟ್ಲು ಫೋನ್ನ. ನಡಿ ಆ ಕಡೆ. ಇದು 20 ರೂಪಾಯಿ. ನಮ್ಮ ಯಜಮಾನ್ರು ಪುಟಾಣಿಗೆ ಅಂತೇಳಿ ತೊಗೊಂಡಿದ್ದಾರೆ. ಇದು 20 ರೂಪಾಯಿ. ಆಮೇಲೆ ನನಗೆ ಫೇವ್ರೇಟು ಇದು, ನನ್ನ ಪೆಟ್ನಮ್ ಕೂಡ. ಸ್ಕೂಲ್ ಡೇಸಲ್ಲೆಲ್ಲ ಜೋಬಲ್ಲಿ ಹಾಕ್ಕೊಂಡು ಯೂನಿಫಾರ್ಮಲ್ಲಿ ತಿಂತಾ ಇದ್ವಲ್ಲ, ಮೆಮೊರೀಸ್ ನೋಡಿದ ತಕ್ಷಣ ಬಾಯ್ನೀರು ಬಂತು, ಅದಕ್ಕೆ ತಗೊಂಬಂದೆ. ಹಸಿರು ಬಟಾಣಿ. ಮತ್ತು ಇದೇನೋ ಅವಾಗೆಲ್ಲ ಚಿಕ್ಕ ಇದೆಲ್ಲ ತಿಂತಿದ್ವಲ್ಲ, ಆ ಥರದ ನಮ್ಮ ಯಜಮಾನ್ರಿಗೆ ಇಷ್ಟ ಅಂತ ಅವ್ನು ತೊಗೊಂಡಿದ್ದಾನೆ. ಮತ್ತು ಇದೆಲ್ಲ ನಮ್ಮ ಮನೆಗೆ ಅಂತ ತೊಗೊಂಡಿರೋದು. ಇನ್ನು ನಾವು ಕಡೆ ಎಲ್ಲೋ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ನನ್ನ ತಂಗಿ ಒಬ್ಳಿದ್ದಾಳೆ ಜಯ ಅಂತ, ಅವರ ಸ್ಟೂಡೆಂಟ್ ಒಬ್ಬರು ಮನೆಗೆ ಹೋಗ್ಬೇಕು ನಾವು. ಹಾಗಾಗಿ ಅವ್ರ ಫ್ಯಾಮಿಲಿಗೆ ಚಿಕ್ಕ ಮಕ್ಕಳಿದ್ದಾರಂತೆ, ಅವ್ರಿಗೆ ತಂಗಿದಿರಿದ್ದಾರಂತೆ ಅವನಿಗೆ. ಸೊ ಚೆನ್ನಾಗಿದ್ವು. ಹೆಣ್ಮಕ್ಳಿಗೆ ಎಷ್ಟೇ ಗೋಲ್ಡು ಒಡವೆಗಳಿದ್ರೂ ಆರ್ಟಿಫಿಷಿಯಲ್ ಮನೆಯಲ್ಲೂ ಒಂದು ಸ್ವಲ್ಪ ಒಲವಿರುತ್ತೆ. ಅಂದರೆ ಚೆನ್ನಾಗಿ ಕಾಣಿಸ್ಬೇಕು, ಹಾಕೋಬೇಕು ಹೆಣ್ಮಕ್ಳಿಗೆ ಮೊದಲೇ ಗೊತ್ತಲ್ಲ, ಏನು ನೋಡಿದ್ರು ಹೆಣ್ಮಕ್ಳು ಥಿಂಗ್ಸ್ಗಳು, ರಿಬ್ಬನ್ನು, ಆ್ಯಂಡ್ ಪಾಲಿಶು, ಸರ, ಬಾಳೆ ಇವೆಲ್ಲ ನೋಡಿದ್ರು ತೊಗೋಬೇಕನ್ಸುತ್ತೆ. ಹಂಗಾಗಿ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ನಾನು ತೊಗೊಂಡಿದ್ದೀನಿ. ನೋಡಿ 20 ರೂಪಾಯಿ ಇದೆ ಸರ, ತುಂಬಾ ಚೆನ್ನಾಗಿದೆ. ಹಾಕೊಂಡ್ಮೇಲೆ ಸರಿ ತೋರಿಸ್ತೀನಿ ಆ ಥರ ಇರೋದೆ ಅಂತ. ನನಗೊಂದು ಜೈನ್ಗೊಂದು ತೊಗೊಂಡಿರೋದು. ಇದು 20 ರೂಪೀಸ್ ಅಂತೆ, ಬಟ್ ಕ್ವಾಲಿಟಿ ಇದೆಯಲ್ವ ಅಷ್ಟು ಗೊತ್ತಿಲ್ಲ. ಇದು ರಿಯಲ್ ಪ್ರೈಸ್ ಬಂದು 149 ರೂಪಾಯಿ. 20 ರೂಪೀಸಿಗೆ ಮಾರ್ತಿದ್ದಾರೆ. ಅದೇನು ಹೋಲ್ಸೇಲಲ್ಲಿ ತರ್ತಾರೋ ಏನೋ ಗೊತ್ತಿಲ್ಲ, ನೋಡೋಣ. ನನ್ನ ಹತ್ರ ಇರಲಿಲ್ಲ ಕಾಶಲ್ಲಿ, ಹಾಗಾಗಿ ತೊಗೊಂಬಂದೆ. ಮತ್ತು ಪಾಪುಗೆ ಬಳೆ ತೊಗೊಂಬಂದೆ. ನೋಡಿ ಎಷ್ಟು ಪುಟ್ಟಾಣಿ ಬಳೆಗಳು. ನಿಜ ನನಗೆ ನಂಬ್ತಿರಲ್ವ ಗೊತ್ತಿಲ್ಲ, ಹೆಣ್ಮಕ್ಳಂದರೆ ತುಂಬಾ ಇಷ್ಟ ನನಗೆ. ಬಟ್ ದೇವರು ನನಗೆ ಒಂದು ಹೆಣ್ಮಗುನೇ ಕೊಟ್ಟಿಲ್ಲ, ಗಂಡು ಮಗು. ನನಗೆ ಫಸ್ಟು ಪಾಪು ಗಂಡು ಮಗು. ನನಗೆ ಹೆಣ್ಮಗು ಅಂದರೆ ತುಂಬಾ ಇಷ್ಟ ಆಯಿತು. ಹಂಗಾಗಿ ಗಂಡು ಮಗು ಹುಟ್ಟಿದ್ದಾನೆ. ದೇವ್ರ ದಯದಿಂದ ಇನ್ನೊಂದು ಹೆಣ್ಮಗು ಹುಟ್ಟಿದ್ರೆ ಸಾಕು ನನಗೆ ಅಂತ ನನಗನ್ಸುತ್ತೆ. ಹೆಣ್ಮಗು ಬೇಕು ನಮಗೆ, ಕಷ್ಟ ಸುಖದಲ್ಲಿ ನಮಗೆ ಹಾಕ್ತಾರೆ ಹೆಣ್ಮಕ್ಳು ಅನ್ನೋ ಕಾರಣಕ್ಕೆ. ಹೆಣ್ಮಕ್ಳಂದರೆ ನಂಗೆ ತುಂಬಾ ಇಷ್ಟ. ನೋಡಿ ಎಷ್ಟು ಕ್ಯೂಟಾಗಿದೆ ಆ ಪಾಪುಗೆ. ಆಗುತ್ತೆ ಅಲ್ವ ಗೊತ್ತಿಲ್ಲ, ಬಟ್ ತೊಗೊಂಡಿದ್ದೀನಿ. ನನಗೆ ತುಂಬಾ ಇಷ್ಟ ಆಯಿತು ಬಳೆ. ಮತ್ತು ಇದೊಂದು ಕ್ಲಿಪ್ ಚಿಟ್ಟೆದು ತುಂಬಾ ಚೆನ್ನಾಗಿದೆ. ಇದು 20 ರೂಪಾಯಿ. ಮತ್ತು ಇದೊಂದು ಹೇರ್ ಬ್ಯಾಂಡು ಆ ಪಾಪುಗೆ. ನೋಡಿ ಎಷ್ಟು ಚೆನ್ನಾಗಿದೆ. 20 ರೂಪೀಸ್ ಇದೆ, ತುಂಬಾ ಚೆನ್ನಾಗಿದೆ. ಇಷ್ಟು ತೊಗೊಂಡ್ವಿ. ನಮಗೆ ಟೋಟಲ್ ಅಮೌಂಟ್ ಬಂದು 250 ರೂಪಾಯಿ ಕಲಾಸ್ ಇವತ್ತು. ತುಂಬ ದಿನದಿಂದ 200 ರೂಪಾಯಿ ಇಟ್ಕೊಂಡಿದ್ದೆ. 50 ರೂಪಾಯಿ ನಮ್ಮ ಯಜಮಾನ್ರು ಖರ್ಚು ಮಾಡಿದ್ದಾರೆ ಅಷ್ಟೇ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗಾಗಿ ಗುಬ್ಬಿಲಿರೋರು ಯಾರ್ಯಾರು ಗುಬ್ಬಿಲಿದ್ದೀರೋ ಅವರೆಲ್ಲರೂ ಹೋಗಿ ಒಂದ್ಸರಿ ಭೇಟಿ ಕೊಡಿ. ಗುಬ್ಬಿ ಅಪ್ಪ ಹಾರ್ಚಿದೆಯಲ್ಲ, ಅದರ ಸೈಡಲ್ಲೇ ಇದೆ, ಹಾಕಿಕೊಂಡಿದ್ದಾರೆ. ಬಟ್ಟೆಗಳು ಇವು ಎಲ್ಲ ಸಿಗುತ್ತೆ. ತುಂಬಾ ಚೆನ್ನಾಗಿರೋ ಕಲೆಕ್ಷನ್ಸ್ಗಳೆಲ್ಲ ಸಿಗುತ್ತೆ. ಹೋಗಿ ತಗೊಳ್ಳಿ, ತುಂಬಾ ಕಮ್ಮಿ ಪ್ರೈಸ್ಗೆ. ಎಲ್ರಿಗೂ ಬಾಯ್, ಶುಭರಾತ್ರಿ.